ಹಲೋ ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನದ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಮೊದಲೇದು ಬಹು ಆಯ್ಕೆ ಪ್ರಶ್ನೆಗಳು. ಮೌರ್ಯರ ರಾಜಧಾನಿ ಇದು. ಪ್ರಶ್ನೆ 2, ಮೆಗಸ್ತನೀಸ್ನ ಗ್ರಂಥ ಯಾವುದು? ಪ್ರಶ್ನೆ 3, ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಎಷ್ಟಿರುತ್ತದೆ? ಪ್ರಶ್ನೆ 4, ರಿಪಬ್ಲಿಕನ್ ಗ್ರಂಥದ ಕರ್ತೃ ಯಾರು? ಪ್ರಶ್ನೆ 5, ಆಗಸ್ಟ್ ಕಾಮ್ಟೆ ಇವರು ಡ್ಯಾಶ್ ದ ಪಿತಾಮಹ. ಪ್ರಶ್ನೆ 6, ಅಮೆರಿಕಾದ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಉಪನ್ಯಾಸ ನೀಡಲು ಭಾರತದಿಂದ ಭಾಗವಹಿಸಿದ ಸನ್ಯಾಸಿ. ಪ್ರಶ್ನೆ 7, ಹಣದ ಪ್ರತಿಫಲನಕ್ಕೆ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸ ಡ್ಯಾಶ್ ಎಂದು ಕರೆಯುತ್ತಾರೆ. ಪ್ರಶ್ನೆ 8, ಪುನರ್ರಫ್ತು ವ್ಯಾಪಾರಕ್ಕೆ ಈ ರಾಷ್ಟ್ರವು ಒಂದು ಮುಖ್ಯ ನಿರ್ದೇಶನವಾಗಿದೆ. 9ನೇ ಪ್ರಶ್ನೆ, ಕರ್ನಾಟಕ ಪಂಚಾಯತ್ ರಾಜ್ಯ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಪ್ರಶ್ನೆ 10, ಬಾದಾಮಿ ಚಾಲುಕ್ಯರ ಸೈನ್ಯಕ್ಕೆ ಇರುವ ಹೆಸರೇನು? ಪಾತ್ರ ಪ್ರಜ್ಞೆ ಎಂದರೇನು? ಅಮೋರೈಟ್ರ ಪ್ರಸಿದ್ಧ ದೊರೆ ಯಾರು? ಸೂರ್ಯಜನ್ಯ ಶಾಖ ಎಂದರೇನು? ವಿತರಣೆ ಎಂದರೇನು? 3-4 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 15, ರಾಷ್ಟ್ರಕೂಟರ ಕಾಲದ ಸಾಹಿತ್ಯಕ್ಕೆ ಕೊಡುಗೆಗಳನ್ನು ಬರೆಯಿರಿ. ಪ್ರಶ್ನೆ 16, ಸಾಗರ ತಳದ ಭೂಸ್ವರೂಪದ 4 ಪ್ರಮುಖ ಭಾಗಗಳನ್ನು ತಿಳಿಸಿರಿ. ಪ್ರಶ್ನೆ 17, ಸಹಜೀಕೃತ ಪೌರತ್ವ ಪಡೆಯುವ ನಿಯಮಗಳು ಯಾವುವು? 18ನೇ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆ ಪೂರ್ವಕಾಲ ಎಂದರೇನು? ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಗೌತಮಿಪುತ್ರ ಶಾತಕರ್ಣಿಯ ಆರಂಭಿಕ ಆಡಳಿತ ಹೇಗಿತ್ತು? ಪ್ರಶ್ನೆ 19, ಲೋಕರೂಢಿಗಳೆಂದರೇನು? ಉದಾಹರಣೆ ಕೊಡಿ. 20ನೇ ಪ್ರಶ್ನೆ, ರಾಷ್ಟ್ರೀಯ ವರಮಾನ ಮತ್ತು ತಲಾವರಮಾನಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಿ. ನೆಕ್ಸ್ಟ್ ಪ್ರಶ್ನೆ ಅಥವಾ ಪ್ರಶ್ನೆ, ಪಾಲುಗಾರಿಕೆ ಸಂಸ್ಥೆಯ ಪಾಲುಗಾರರ ವಿಧಗಳು ಯಾವುವು? ಪ್ರಶ್ನೆ 21, ಹೊಯ್ಸಳರು ಸಾಹಿತ್ಯಕ್ಕೆ ಯಾವ ರೀತಿಯ ಪ್ರೋತ್ಸಾಹ ನೀಡಿದರು? ಅಥವಾ ವರ್ಧಮಾನ ಮಹಾವೀರನು ಬೋಧಿಸಿದ ಪಂಚಪ್ರಜ್ಞೆ ಹಾಗೂ ತ್ರಿರತ್ನಗಳನ್ನು ತಿಳಿಸಿರಿ. ಪ್ರಶ್ನೆ 22, ಕೈಗಾರಿಕಾ ಸಮಾಜದ ಗುಣಲಕ್ಷಣಗಳನ್ನು ತಿಳಿಸಿ. ಪ್ರಶ್ನೆ 23, ಚುನಾವಣೆಯಲ್ಲಿ ಮತದಾರರು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಯಾವ ಅಂಶಗಳನ್ನು ಪರಿಗಣಿಸಬೇಕು? ಪ್ರಶ್ನೆ 24, ಸಹಕಾರಿ ಸಂಘಗಳ ವಿಧಗಳು ಯಾವುವು? ಅಥವಾ ಶೀತಲೀಕರಣ ಎಂದರೇನು? ಶೀತಲೀಕರಣದ ಮುಖ್ಯ 3 ವಿಧಗಳು ಯಾವುವು? 8 ವಾಕ್ಯದಲ್ಲಿ ಉತ್ತರಿಸಿ. ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ. ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಪ್ರಶ್ನೆ 26, ವಾಯು ಮಾಲಿನ್ಯದಿಂದಾಗುವ ಪರಿಣಾಮಗಳೇನು? ವಾಯುಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳು ಯಾವುವು? ಅಥವಾ ಪ್ರಪಂಚದ ಮುಖ್ಯ ಒತ್ತಡ ಪಟ್ಟಿಗಳು ಯಾವುವು? ಇನ್ನು ಭಾರತ ನಕ್ಷೆ ಭಾಗಗಳನ್ನು ಗುರುತಿಸಬೇಕು. ಐಹೊಳೆ, ಕೊಂಕಣ ತೀರ, ಪ್ರಯಾಗ. ಇದಿಷ್ಟು 2024-25ನೇ ಸಾಲಿನ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ.